ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಸ್ ಬೈ ಇಂಡಿಯಾ ಪೋಲ್ ಸ್ಟಾರ್ ಒಂದನ್ನು ಹೊರತುಪಡಿಸಿ ಇನ್ನುಳಿದಂತೆ ಎಲ್ಲ ಪೋಲ್ ಸ್ಟಾರ್ಗಳು ಕೂಡ ತಮ್ಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ವಿಶ್ವಾಸಾರ್ಹತೆ ಉಳ್ಳಂತಹ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ ಒಳಗೊಂಡಂತಹ ಎಕ್ಸಿಟ್ ಪೋಲ್ಗಳು BJPಗೆ ಬಹುಮತ ಅಂತೇಳಿ ಹೇಳ್ತಾ ಇದೆ. ಒಂದೆರಡು ಎಕ್ಸಿಟ್ ಪೋಲ್ಸ್ಗಳ ಪ್ರಕಾರ BJP 100ರ ಗಡಿ ದಾಟೋದಿಲ್ಲ ಅಂತೇಳಿ ಕೂಡ ಅವರು ಭವಿಷ್ಯವನ್ನು ನುಡಿತಾ ಇದ್ದಾರೆ. ಆದರೆ ಅತಿ ಹೆಚ್ಚು ಎಕ್ಸಿಟ್ ಪೋಲ್ಗಳು ಕ್ರೆಡಿಬಿಲಿಟಿಯನ್ನು ಒಳಗೊಂಡಿರುವಂಥದ್ದು. ನೀವು 2021ರಲ್ಲಿ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಒಂದಾಗಿತ್ತು, ಫಲಿತಾಂಶ ಒಂದಾಯಿತು ಅಂತೇಳಿ ನೀವು ಮಾತನಾಡಬಹುದು. 2021ರ ಚಿತ್ರಣವೇ ಬೇರೆ ಇತ್ತು. ಈಗಿನ ಸನ್ನಿವೇಶ ಮತ್ತು ಚಿತ್ರಣ, ಅಲ್ಲಿನ ಗ್ರೌಂಡ್ ರಿಪೋರ್ಟೇ ಬೇರೆ ಇದೆ. ಅದಕ್ಕೆ ಹೋಲಿಸ್ಕೊಂಡು ನೋಡೋದೇ ಆದರೆ ಬಹುತೇಕ ಎಕ್ಸಿಟ್ ಪೋಲ್ಸ್ಗಳು ಸಕ್ಸಸ್ಸನ್ನು ಆಗ್ತವೆ. ಇದು ಅವ್ರಿಗೂ ಕೂಡ ನಿರ್ಣಾಯಕ ಹಂತ. ಈಗ ಎಕ್ಸಿಟ್ ಪೋಲ್ಸ್ಗಳು ಒಂದು ವೇಳೆ ಫೇಲ್ ಆದರೆ ಮುಂದೆ ಯಾರೂ ಕೂಡ ಎಕ್ಸಿಟ್ ಪೋಲ್ಸ್ಗಳ ಮೇಲೆ ಭರವಸೆಯನ್ನು ಇಡೋಲ್ಲ. ಒಂದು ಎಕ್ಸಿಟ್ ಪೋಲ್ ಜಿಲ್ಲಾವಾರು ಸಂಖ್ಯೆಗಳನ್ನು ಕೊಟ್ಟಿದೆ. ಆ ಜಿಲ್ಲಾವಾರು ಸಂಖ್ಯೆಗಳನ್ನು ನೋಡೋಣ. ಜೊತೆಗೆ BJP ಇಷ್ಟರ ಮಟ್ಟಿಗೆ ಒಂದು ಮ್ಯಾಜಿಕ್ ಮಾಡಲಿಕ್ಕೆ 150ರ ಸಂಖ್ಯೆಯನ್ನು BJP ದಾಟಲಿಕ್ಕೆ ಯಾವ ಫ್ಯಾಕ್ಟರ್ ಕಾರಣ? ಗ್ರೌಂಡ್ನಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಿತ್ತಾ? ಖಂಡಿತ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಿತ್ತು. ಇನ್ನೂ ಯಾವ್ಯಾವ ಅಂಶಗಳು BJPಗೆ ಮ್ಯಾಥಮೆಟಿಕಲಿ ವರ್ಕ್ ಆಗಿದೆ? BJP ವೋಟ್ ಶೇರನ್ನು ಗಣನೀಯ ಪ್ರಮಾಣವಾಗಿ ಹೆಚ್ಚಿಸ್ಕೊಳ್ತಾ ಇತ್ತು, ಆದರೆ ಅವು ಸೀಟಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. 38-39 ವೋಟ್ ಶೇರನ್ನು ಪಡೆದುಕೊಂಡ್ರು ಕೂಡ 100ರ ಗಡಿಯನ್ನು ದಾಟ್ತಾ ಇರಲಿಲ್ಲ BJP. ಈಗ ಆ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನಲ್ಲಿ BJP ಪಾಸ್ ಆಗಿದೆ. ಮೊದಲನೇದಾಗಿ ಈ ಜಿಲ್ಲಾವಾರು ಸಂಖ್ಯೆಗಳು, ಇವರ ಪ್ರಕಾರ BJP 162, TMC 129, ಕಾಂಗ್ರೆಸ್ 3 ಸ್ಥಾನವನ್ನು ಪಡೆದುಕೊಳ್ಳುತ್ತಾ ಇದೆ. ಕೋಚ್ ಬಿಹಾರ್ 9 ಕ್ಷೇತ್ರ, ಅಲ್ಲಿ BJP ಕ್ಲೀನ್ ಸ್ವೀಪ್. ಅಲಿಪುರದ್ವಾರ್ 5 ಕ್ಷೇತ್ರ, BJP ಕ್ಲೀನ್ ಸ್ವೀಪ್. ಜಲಪಾಯಿಗುಡಿ 9 ಕ್ಷೇತ್ರ, BJP ಕ್ಲೀನ್ ಸ್ವೀಪ್. ಡಜಿಲೈನ್ BJP 5 ಕ್ಷೇತ್ರ, ಕ್ಲೀನ್ ಸ್ವೀಪ್. ಉತ್ತರ ದಿನಜ್ಪುರ BJP 3, TMC 3. ದಕ್ಷಿಣ ದಿನಜ್ಪುರ BJP 6, TMC 0. ಮಾಲ್ಡಾ ಈವನ್ ಅಂಡ್ ಸ್ಟೀವನ್ 6. ಮುರ್ಷಿರಾಬಾದ್ ಮಮತಾ ಬ್ಯಾನರ್ಜಿ ಅವರಿಗೆ ಜೀವಂತವಾಗಿ ಈ ಸರ್ವೆಯಲ್ಲಿ ಈ ಎಕ್ಸಿಟ್ ಪೋಲ್ನಲ್ಲಿ ಇಟ್ಟಿರುವ ಕ್ಷೇತ್ರ ಒಂದು ಮುರ್ಷಿರಾಬಾದ್, ಮತ್ತೊಂದು ಸೌತ್ ಪರಾಂಗಣ. ಅಲ್ಲಿ TMC 29, BJP 1. ಇನ್ನು ವೋಟ್ ಶೇರ್ನತ್ತ ನೋಡೋದೇ ಆದರೆ BJP 44% ವೋಟ್ ಶೇರನ್ನು ಪಡೆದುಕೊಳ್ತಾ ಇದೆ. ಇಟ್ಸ್ ಅ ಪ್ರೆಡಿಕ್ಟೇಬಲ್. ಹಿಂದಿನ ನಾವು ಹೇಳ್ತಾ ಇದ್ದೆ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ನೀವು 42% BJP ವೋಟ್ ಶೇರನ್ನು ತೆಗೆದುಕೊಳ್ಳುತ್ತೆ ಅಂತ ನಾನು ಹೇಳಿದ್ದೆ. ಮತ್ತೊಂದು ಮಾತನ್ನು ಕೂಡ ಹೇಳಿದ್ದೆ, BJP ಮತ್ತು TMCಯ ನಡುವೆ 1-2% ವೋಟ್ ಶೇರ್ನ ಅಂತರ ಇರುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಅದರ ಆಧಾರದ ಮೇಲೆ ಈ ವೋಟ್ ಶೇರ್ ಬಂದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಅದರ್ಸ್ನ ವೋಟ್ ಶೇರ್ 14% ಇದೆ. ಈ 14% ಮಮತಾ ಬ್ಯಾನರ್ಜಿ ಅವರಿಗೆ ಅತಿ ದೊಡ್ಡ ಡ್ಯಾಮೇಜನ್ನು ಮಾಡಿದೆ. ಈ ಮಾಲ್ಡಾ, ಮುರ್ಷಿರಾಬಾದ್, ಒಟ್ಟಾರೆಯಾಗಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿಯ ಓಟ್ಗಳು ಛಿದ್ರ ಆಗಿದೆ ಅನ್ನೋದರ ಸೂಚನೆಯನ್ನು ಈ ಒಂದೇ ಒಂದು ಎಕ್ಸಿಟ್ ಪೋಲ್ನ ತೆಗೆದುಕೊಂಡಿರೋದು ಈ ಎಕ್ಸಿಟ್ ಪೋಲ್ನ ಅಂಕಿ ಅಂಶಗಳು ಹೇಳ್ತಾ ಇದೆ. ಒಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದಿತ್ತು, ಮುಸಲ್ಮಾನರು ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಪಕ್ಷವನ್ನು ನೋಡ್ಕೊಂಡಿದ್ದಾರೆ, ಯಾರು BJPಯನ್ನು ಸೋಲಿಸ್ತಾರೆ ಅವರಿಗೆ ಮತವನ್ನು ನೀಡಿ ಗೆಲ್ಲಿಸ್ತಾರೆ ಅಂತ. ಬಟ್ ಆ ಟ್ಯಾಕ್ಟಿಕ್ಸ್, ಆ ಸ್ಟ್ರಾಟಜಿ ಇಲ್ಲಿ ವರ್ಕ್ ಆಗಿಲ್ಲ ಅಂಥೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಮೇ 4 ಎಕ್ಸಾಕ್ಟ್ ಪೋಲ್, ಇದು ಜಸ್ಟ್ ಆನ್ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಅಷ್ಟೇ ಮಾತನಾಡ್ತಾ ಇರುವಂಥದ್ದು. ನಿಮ್ಮ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನ ಅಂತೂ ಅಲ್ಲ. ಎಕ್ಸಿಟ್ ಪೋಲ್ಸ್ಗಳ ಸಂಖ್ಯೆಗಳು ನಿಮ್ಮ ಮುಂದೆ ಇದೆ. ಕಂಪೇರ್ ಮಾಡಿ 21ಕ್ಕೂ ಈಗ ಏನು ಡಿಫ್ರೆನ್ಸ್ ಕೊಡ್ತಾ ಇದ್ದಾರೆ, ಯಾವ ಎಕ್ಸಿಟ್ ಪೋಲ್ ಕ್ರೆಡಿಬಲ್ ಆಗಿದೆ, ಅವರ ಸ್ಟ್ರೈಕ್ ರೇಟ್ ಎಷ್ಟು ಅನ್ನೋದ್ರ ಮೇಲೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಇದೆ. ನೀವು ಯಾವುದೇ ರೀತಿಯ ಅಭಿಪ್ರಾಯವನ್ನು ಈ ಎಕ್ಸಿಟ್ ಪೋಲ್ಸ್ಗಳಿಗೆ ಸಂಬಂಧಪಟ್ಟಂತೆ, ನನ್ನ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಕೊಟ್ಟರು ಕೂಡ ನಾವು ಸ್ವೀಕರಿಸಲಿಕ್ಕೆ ರೆಡಿ ಆಗಿದ್ದೇವೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗ್ಬೋದು. ನಮ್ಮ ಎಕ್ಸಿಟ್ ಪೋಲ್ಸ್ಗಳ ಬಗ್ಗೆ ಒಂದು ಚರ್ಚೆ ಅಷ್ಟೇ. ಬಹುತೇಕ ಎಕ್ಸಿಟ್ ಪೋಲ್ಸ್ಗಳು ಸಕ್ಸಸ್ಸನ್ನು ಕಾಡ್ತವೆ, ಕೆಲವರು ಫೇಲ್ಯೂರ್ ಆಗ್ತಾರೆ. ಫೇಲ್ ಆದ ನಂತರ ಹತ್ಕೊಂಡು ಕೂಡ ಕುಂತಿರೋದನ್ನು ನಾವು ನೋಡಿದ್ದೀವಿ. ಇಟ್ಸ್ ಜಸ್ಟ್ ಒಂದು ಮತಗಟ್ಟೆಯ ಒಂದು ಟ್ರೆಂಡನ್ನು ಇದು ಹೇಳಬಹುದು. ಇನ್ನು BJPಗೆ ಯಾವ ಅಂಶಗಳು ವರ್ಕ್ ಆಯಿತು?
ಒಂದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ವೋಟ್ ಡಿವಿಡೆಂಡ್. ಇನ್ನೊಂದು ಪ್ರಮುಖವಾಗಿ ಈ CRPF ಯೋಧರ ಸಂಖ್ಯೆ 2,50,000 ಹತ್ತಿರ CRPF ಯೋಧರ ಭದ್ರತೆ ಇತ್ತು. ಆ ಎಕೋಸಿಸ್ಟಮನ್ನು BJP ಕೇಂದ್ರ BJP ಸರ್ಕಾರ ಮತ್ತು ECI ಕ್ರಿಯೇಟ್ ಮಾಡಿತ್ತು. ವೆಸ್ಟ್ ಬೆಂಗಾಲ್ನಲ್ಲಿ ಯಾವುದೇ ರೀತಿಯಾದಂತಹ ವೋಟಿಂಗ್ನಲ್ಲಿ ಮತದಾನದಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಅದು ವರ್ಕ್ ಆಗಿದೆ. 92% ವೋಟ್ ಆಗಿರುವಂಥ ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಆ ಟ್ಯಾಕ್ಟಿಕ್ಸು ಕೂಡ ಮೂವ್ ಆಗಿರೋದ್ರಿಂದ ಜನ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿದ್ದೆ ನಾನು ಅವತ್ತೇ ಅಭಯವಾಗಿ ಮತವನ್ನು ಚಲಾಯಿಸಿದ್ದಾರೆ ಜನ. ಅದರ ಪರಿಣಾಮವೂ ಕೂಡ ಈ ವೋಟ್ ಶೇರ್, ಈ ಸಂಖ್ಯೆಗಳು. ಇನ್ನು ನಿರೀಕ್ಷೆಯಂತೆ ಆ್ಯಂಟಿ ಇನ್ಕಂಬನ್ಸಿ ಅಲೆ ಯಾವ ರೀತಿಯಾಗಿದ್ದಂಥ ಪಶ್ಚಿಮ ಬಂಗಾಳವನ್ನು ಕಮ್ಯುನಿಸ್ಟು ಮತ್ತು ಈ TMC ಸೇರ್ಕೊಂಡು ಏನೇನು ಮಾಡ್ತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಅವೆಲ್ಲವೂ ಕೂಡ BJP ಲಾಭವನ್ನು ಪಡೆದುಕೊಳ್ತಾ ಇದೆ. ಯಾವ ರೀತಿಯಾಗಿ ಲೀಡರ್ಶಿಪ್ಪನ್ನು ಹೊಂದಿದ್ರು ಮಮತಾ ಬ್ಯಾನರ್ಜಿ, ಆ ಲೀಡರ್ಶಿಪ್ ಈಗ ಸ್ಲೈಟಾಗಿ ಸುವೇಂದ್ರ ಅಧಿಕಾರಿ ಅವರ ಕಡೆ ಶಿಫ್ಟ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ವರ್ಷಗಳ ಕಾಲ BJPಗೆ ಯಾವುದೇ ರೀತಿ ಫೇಸ್ ಇರಲಿಲ್ಲ. ಈಗಲೂ ಕೂಡ ಏನು ಒಳ್ಳೆ ಫೇಸ್ ಇದೆ BJPಗೆ ಅಂತ ಏನು ಹೇಳ್ತಾ ಇಲ್ಲ, ಬಟ್ ಓಕೆ ಅನ್ನೋ ರೀತಿಯಲ್ಲಿ BJP ಫೇಸ್ ಇದೆ. ಇನ್ನೊಂದು ಪ್ರಮುಖವಾಗಿ 21ರಲ್ಲಿ ಮಾಡಿದ ತಪ್ಪುಗಳನ್ನು BJP ಈ ಚುನಾವಣೆಯಲ್ಲಿ ಮಾಡಿಲ್ಲ. ಈ ಚುನಾವಣೆಯಲ್ಲಿ BJP ಮೇನ್ ಫೇಸ್ ಆಗಿ ಸುವೇಂದ್ರ ಅಧಿಕಾರಿಯನ್ನು ಹಿಡಿದು ತಮ್ಮೆಲ್ಲ ಪೋಸ್ಟರ್ಸ್ಗಳು, ವಿಶೇಷವಾಗಿ ಬಾಂಗ್ಲಾವನ್ನು ನಾವು ನಿಮ್ಮ ಬಾಂಗ್ಲಾದ ಅಸ್ಮಿತೆಗೆ, ಸ್ಥಳೀಯರ ಭಾವನೆಗಳಿಗೆ ನಾವು ಬೆಲೆಯನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ಎಂಟೈರ್ ಬಾಂಗ್ಲಾದಲ್ಲಿ ಅವರ ಚುನಾವಣಾ ಪ್ರಣಾಳಿಕೆ ಸೇರಿದಂತೆ ಈ ಪೋಸ್ಟರ್ಸ್ಗಳೆಲ್ಲವೂ ಕೂಡ ಅಲ್ಲಿನ ಪ್ರಾದೇಶಿಕ ಭಾಷೆ ಬಾಂಗ್ಲಾದಲ್ಲಿ ಅವರು ಮುದ್ರಣ ಮಾಡಿದ್ರು, ಪ್ರಿಂಟ್ ಮಾಡಿದ್ರು. ಆಕ್ಸಿಸ್ ಮೈ ಇಂಡಿಯಾದ ಸಂಖ್ಯೆಗಳು ಸಂಜೆ ಒಳಗಡೆ ಸಿಗಬಹುದು. ನೋಡೋಣ, ಪ್ರದೀಪ್ ಗುಪ್ತಾ ಇನ್ನೂ ಕೂಡ ಅವರಿಗೆ ಸಂಖ್ಯೆಗಳನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ವಂತೆ. ಅವರ ವಾದ ಒಂದೇ, ಜನರು ಓಪನ್ ಅಪ್ ಆಗಿ ಹೇಳ್ತಾ ಇಲ್ಲ, ಓಪನ್ ಅಪ್ ಆಗಿ ಮಾತನಾಡ್ತಾ ಇಲ್ಲ 60% ಜನರು. ಹಾಗಾಗಿ ಎಕ್ಸಿಟ್ ಪೋಲ್ ಕೊಡೋದಕ್ಕೆ ತೊಂದರೆ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ. ಆದಷ್ಟು ಬೇಗ ಇವತ್ತು ಸಂಜೆ ಒಳಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಪ್ರದೀಪ್ ಗುಪ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ ನಿನ್ನೆ ಒಂದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು, ನಮ್ಮ ಸಿಬ್ಬಂದಿಗಳು ಒಪಿನಿಯನ್ ಪೋಲ್ಗಳನ್ನು ಸಂಗ್ರಹಿಸಲಿಕ್ಕೆ, ಅಂದರೆ ಅವ್ರು ಒಪಿನಿಯನ್ ಪೋಲ್ ಕೊಡೋಲ್ಲ, ಆಗಿನ ಟ್ರೆಂಡನ್ನು ಸಂಗ್ರಹಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಜೈಲಿಗೆ ಹಾಕಿದ್ರು ಮಮತಾ ಬ್ಯಾನರ್ಜಿ ಅಂತ. ನೋಡಿ, ಪೋಲ್ಸ್ಟರ್ಸ್ಗಳಿಗೂ ಕೂಡ ಬಿಡ್ತಾ ಇಲ್ಲ ಮಮತಾ ಬ್ಯಾನರ್ಜಿ. ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ಸ್ಗಳ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು, ಎಲ್ಲ ವಿಶ್ಲೇಷಣೆಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ವಾಮಿ. ನೀವೇನೇ ಹೇಳಿದ್ರು ಕೂಡ ನಾವು ಕೆಳಕ್ಕೆ ರೆಡಿ ಇದ್ದೀವಿ. ಮೇ 4ನೇ ತಾರೀಕು ನಾನು ನಿಮ್ಮ ಮುಂದೆ ಮತ್ತೆ ಬಂದು ಕೂರಬೇಕು ಅಂತ ಹೇಳ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ. ಸ್ವತ್ವಾಣಿ, ಇದು ಸ್ವಂತಿಕೆ ಧ್ವನಿ. ನಮಸ್ಕಾರ.